ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ದುರ್ಗೆಯ 9 ಅವತಾರಗಳಲ್ಲಿ 6ನೇ ಅವತಾರವನ್ನು ತಾಳಿರ್ತಕ್ಕಂಥ ಕ್ಯಾತಾಯಿನಿ ಅಮ್ಮನವರ ಒಂದು ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಅವರು ಯಾವ ರೀತಿಯಾಗಿ 9 ಅವತಾರಗಳಲ್ಲಿ 6ನೇ ಅವತಾರವಾಗಿ ಬಂದರು, ಅವರು ಯಾವ ಒಂದು ಇದಕ್ಕೆ ಬಂದರು, ಅವರ ಜನನ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನೂ ತಿಳ್ಕೊಳ್ತಾ ಹೋಗೋಣ. ಅವರ ಪೂಜೆಯನ್ನು ಯಾವ ಸಮಯಕ್ಕೆ ಮಾಡಬೇಕು, ಅವರಿಗೆ ಯಾವ ಪ್ರಸಾದ ಇಷ್ಟ, ಯಾವ ಹೂವನ್ನು ಅವರಿಗೆ ಇಡಬೇಕು, ಹಾಗೆಯೇ ಅವರ ಒಂದು ಮಂತ್ರ ಯಾವ ರೀತಿಯಾಗಿರುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿನ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಖಂಡಿತ ಹೋಗಿ ಚೆಕ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ. 9 ಅವತಾರಗಳಲ್ಲಿ, ದುರ್ಗೆಯ 9 ಅವತಾರಗಳಲ್ಲಿ ಕ್ಯಾತಾಯಿನಿ ದೇವಿ 6ನೇ ಅವತಾರವನ್ನು ಎತ್ತಿರ್ತಾರೆ. ಅವತಾರಗಳಲ್ಲಿ ಒಂದಾದ ಕ್ಯಾತಾಯಿನಿ ದೇವಿಯನ್ನು ನಾವು ರಕ್ಕಸರ ಸಂಹಾರಕ್ಕೆಂದು ಜನ್ಮ ತಾಳಿದಳು ಎಂದು ಹೇಳಲಾಗುತ್ತದೆ. ಇತಿಹಾಸದಲ್ಲಿ ಅಂದರೆ ಪುರಾಣಗಳಲ್ಲಿ ಒಂದು ರಕ್ಕಸರ ಸಂಹಾರಕ್ಕೆಂದೇ ಜನ್ಮ ತಾಳಿದರು ಕ್ಯಾತಾಯಿನಿ ದೇವಿ ಅಂತ ಹೇಳಲಾಗುತ್ತದೆ. ಕ್ಯಾತಾಯಿನಿ ದೇವಿ ಜನಿಸಿದ್ದು ಹೇಗೆ ಅಂತ ಹೇಳಿದ್ರೆ, ಕ್ಯಾತಾಯಿನಿ ದೇವಿ ಒಬ್ಬ ಋಷಿಯು ಪಾರ್ವತಿ ದೇವಿಯಂತಹ ಮಗಳನ್ನು ಪಡ್ಕೋಬೇಕು ಅಂತ ಹೇಳಿ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿನ ವರವಾಗಿ ಹುಟ್ಟಿದ್ದಂತಹ ದುರ್ಗಾಮಾತೆಯ ಆಶೀರ್ವಾದದಿಂದ ಜನಿಸಿರ್ತಕ್ಕಂತಹ ಮಗಳೇ ಕ್ಯಾತಾಯಿನಿ ದೇವಿ. ಆ ಒಂದು ಮಗಳಿಗೆ ಕ್ಯಾತಾಯಿನಿ ದೇವಿ ಅಂತ ಹೇಳಿ ಹೆಸರಿರುತ್ತೆ, ಕ್ಯಾತಾಯಿನಿ ಅಂತ ಹೇಳಿ ಹೆಸರಿರ್ತಾರೆ. ಅವಳು ದೊಡ್ಡವಳಾದ ನಂತರ ತನ್ನ 10 ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಒಂದು ದುಷ್ಕೃತ್ಯವನ್ನು ಎಸಗುವ ರಾಕ್ಷಸರ ನಾಶ ಮಾಡಲು ಆರಂಭಿಸುತ್ತಾಳೆ. ಒಂದು ರಾಕ್ಷಸರ ಸಂಹಾರಕ್ಕೆಂದು ಅವತಾರವನ್ನು ತಾಳಿರ್ತಕ್ಕಂತಹ ದುರ್ಗೆಯ ಅವತಾರವನ್ನು ತಾಳಿ ಬಂದಿರತಕ್ಕಂತಹ ಒಂದು ಕ್ಯಾತಾಯಿನಿ ದೇವಿಯನ್ನು ನಾವು 6ನೇ ದಿವಸ ಪೂಜೆ ಮಾಡ್ತೀವಿ. ಪೂಜೆ ವಿಧಾನ ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಕ್ಯಾತಾಯಿನಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವಂಥ ಹೆಣ್ಮಕ್ಳಿಗೆ ಒಳ್ಳೆಯ ಗಂಡನನ್ನು ಕೊಡ್ತಾಳೆ. ಹಾಗೆಯೇ ಭಕ್ತಿಯಿಂದ ಸುಮಂಗಲೆಯರು ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಗಂಡನಲ್ಲಿ ಒಂದು ಸುಖ ದಾಂಪತ್ಯವನ್ನು ಕೊಡ್ತಾಳೆ. ಗಂಡನ ಆಯಸ್ಸು ಆರೋಗ್ಯ ಒಂದು ವೃದ್ಧಿ ಆಗುತ್ತೆ. ಎಲ್ಲ ಒಂದು ಮದುವೆ ಆಗದಿರುವಂತಹ ಎಲ್ಲ ಹೆಣ್ಮಕ್ಳು ಕೂಡ ಒಂದು ಅಷ್ಟು ಭಕ್ತಿಯಿಂದ ಅವಳನ್ನು ಆರಾಧನೆ ಮಾಡಿದ್ರೆ, ಕ್ಯಾತಾಯಿನಿ ದೇವಿಯನ್ನು ಆರಾಧನೆ ಮಾಡಿದ್ರೆ ಖಂಡಿತ ಅವರಿಗೆ ಒಂದು ಒಳ್ಳೆಯ ಕಂಕಣ ಬಲ ಕೂಡಿ ಬರುತ್ತೆ, ಒಳ್ಳೆಯ ಗಂಡ ಅವರಿಗೆ ಸಿಗ್ತಾರೆ. ಅವರು ಮನಸ್ಸಲ್ಲಿ ಆಸೆ ಪಟ್ಟಿರ್ತಕ್ಕಂತಹ ಗಂಡನನ್ನು ಅವರು ಒರೆಸ್ಕೋಬೋದು, ಹುಡುಗನನ್ನು ಅವರು ಒರೆಸ್ಕೋಬೋದು, ಬೇಗನೆ ಮದುವೆ ಕಂಕಣ ಬಲವನ್ನು ಅವರು ಪಡ್ಕೊಳ್ಬೋದು ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ಕ್ಯಾತಾಯಿನಿ ದೇವಿಯನ್ನು ನಾವು ಯಾರು ಶ್ರದ್ಧಾ ಭಕ್ತಿಯಿಂದ ಒಂದು ಪೂಜೆಯನ್ನು ಮಾಡ್ತಾರೆ ಅವರಿಗೆ, ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಗಂಡನ ಆಯಸ್ಸು, ಅಭಿವೃದ್ಧಿ, ಸಂಸಾರದಲ್ಲಿ ಸುಖ ಸಂಸಾರ, ಮಕ್ಕಳಲ್ಲಿ ಒಂದು ಏಳಿಗೆ ಎಲ್ಲನೂ ಕೂಡ ಕೊಡುವಂತಹ ದೇವಿ ಕ್ಯಾತಾಯಿನಿ ದೇವಿಯಾಗಿರ್ತಾರೆ. ಹಾಗೆ ಇವರ ಪೂಜೆಯ ಸಮಯ ಬಂದ್ಬಿಟ್ಟು 11 ಬೆಳಗ್ಗೆ 11:53ರಿಂದ 12:28 ನಾವು ಮಾಡಬೇಕಾಗತ್ತೆ. ಯಾವತ್ತು ಅಂತ ಹೇಳಿದ್ರೆ ಶನಿವಾರ 11/27ನೇ ತಾರೀಕು ಶನಿವಾರ 11:53ರಿಂದ 12:28 ನಾವು ಪೂಜೆನ ಮಾಡಬೇಕಾಗತ್ತೆ. ಸಂಜೆ ಮಾಡುವಂತಕ್ಕಂಥವ್ರು 6:30ರಿಂದ 7:00ವರೆಗೂ ಕೂಡ 6:30ರಿಂದ 7:30 ಕೂಡ ನೀವು ಪೂಜೆನ ಮಾಡ್ಕೋಬೋದು. ಇವರಿಗೆ ಯಾವ ಹೂವನ್ನು ಇಡಬೇಕು ಅಂತ ಹೇಳಿದ್ರೆ, ದಾಸವಾಳ ಹೂವು, ಬಿಳಿ ಕಮಲದ ಹೂವು, ಕೆಂಪು ಕಮಲದ ಹೂವು, ಪಾರಿಜಾತ ಹೂವನ್ನು ನೀವು ಬಳಸ್ಬೋದು. ಇವರಿಗೆ ದಾಸವಾಳ, ಕೆಂಪು ದಾಸವಾಳ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತಂತೆ. ಹಾಗಾಗಿ ಕೆಂಪು ದಾಸವಾಳ, ಬಿಳಿ ಕಮಲ, ಹಾಗೆ ಕೆಂಪು ಕಮಲದ ಹೂವು ತುಂಬಾ ಇಷ್ಟ ಅಂತೆ. ಹಾಗಾಗಿ ಕಮಲದ ಹೂವುಗಳನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು. ಪಾರಿಜಾತ ಹೂವನ್ನು ಕೂಡ ನೀವು ಇಡ್ಬೋದು. ನೈವೇದ್ಯಕ್ಕೆ ಏನೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಕೋಸಂಬರಿ, ಚಿತ್ರಾನ್ನ, ಅಕ್ಕಿ ಅಥವಾ ಸಬ್ಬಕ್ಕಿ ಪಾಯಸ. ಕೋಸಂಬರಿ ತುಂಬ ಇಷ್ಟ ಅಂದರೆ ನಾವು ಸೌತೆಕಾಯಿ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಈ ಥರ ಎಲ್ಲ ಮಾಡ್ತೀವಲ್ಲ, ಆ ಕೋಸಂಬರಿಗಳನ್ನು ಮಾಡ್ಬೋದು. ಚಿತ್ರಾನ್ನವನ್ನು ಮಾಡ್ಬೋದು, ಚಿತ್ರಾನ್ನವನ್ನು ಕೂಡ ಮಾಡ್ಕೋಬೋದು. ಹಳದಿ ಚಿತ್ರಾನ್ನ ಅಂದರೆ ಅರಿಶಿಣದ ಪುಡಿಯನ್ನು ಹಾಕಿ ಚಿತ್ರಾನ್ನವನ್ನು ಮಾಡ್ತೀವಲ್ಲ, ಅದನ್ನು ಕೂಡ ಮಾಡ್ಕೋಬೋದು. ಅಕ್ಕಿ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸವನ್ನು ಕೂಡ ನಾವು ಮಾಡ್ಬೋದು. ಕ್ಯಾತಾಯಿನಿಯ ಒಂದು ಮಂತ್ರವನ್ನು ಯಾವ ರೀತಿ ಪಠಣೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಪೂಜೆ ಎಲ್ಲ ಆದ ನಂತರ, ಪ್ರಸಾದ ಆದ ನಂತರ ಕ್ಯಾತಾಯಿನಿ ದೇವಿಯನ್ನು ನಾವು ಯಾವ ರೀತಿ ಮಂತ್ರದಿಂದ ಈ ಒಂದು ಮಂತ್ರವನ್ನು ಹೇಳಿಬಿಟ್ಟು ಪೂಜೆನ ಮುಗಿಸ್ಬೇಕಾಗತ್ತೆ. ಆ ಮಂತ್ರ ಏನು? ಮಂಗಳಾರತಿ ಮಾಡಿಬಿಟ್ಟು ದೀಪಗಳಿಂದ ಅವರನ್ನು ಬೆಳಗಿಸಿ, ದೇವಿಯ ಒಂದು ಇದಕ್ಕೆ ಬೆಳಗಿಸಿ ಅವರನ್ನು ಮನಸ್ಸಲ್ಲೇ ನಾವು ಯಾವ ರೀತಿ ಬೇಡಿಕೊಂಡು, ನಿಮ್ಮ ಸಂಕಲ್ಪವನ್ನು ಬೇಡಿಕೊಂಡು, ನಮಗೆ ಅಷ್ಟೈಶ್ವರ್ಯ ಲಭಿಸಲಿ, ನಮಗೆ ಒಳ್ಳೆಯ ಒಂದು ಪತಿಯ ಆಯಸ್ಸು ಆರೋಗ್ಯ ಎಲ್ಲನೂ ಕೂಡ ಒಳ್ಳೆಯದಾಗಲಿ, ನಮ್ಮ ಮಕ್ಕಳ ಏಳಿಗೆ ಆಗಲಿ ಅಂತ ಬೇಡಿಕೊಂಡು ಈ ಒಂದು ಮಂತ್ರವನ್ನು ಹೇಳಿ. ಅಂದರೆ ನಿಮ್ಮ ಸಂಕಲ್ಪಗಳೇನಿರುತ್ತೆ ಅದೆಲ್ಲನೂ ಕೂಡ ಬೇಡಿಕೊಂಡು ಈ ಒಂದು ಮಂತ್ರವನ್ನು ಹೇಳಿ ನೀವು ಪೂಜೆನ ಮುಗಿಸ್ಬೇಕಾಗತ್ತೆ. ಮಂತ್ರ ಯಾವುದಪ್ಪ ಅಂತ ಹೇಳಿದ್ರೆ,
ಓಂ ಖ್ಯಾತಾಯಿನಿ ದೇವಿಯೇ ನಮಃ. ಓಂ ಖ್ಯಾತಾಯಿನಿ ದೇವಿಯೇ ನಮಃ. ಚಂದ್ರ ಆಸೋಗ್ನಾಲಂಕಾರ ಶರ್ದುಲಾ ವರವಾಹನ ಖ್ಯಾತಾಯಿನಿ ದೇವಿ ಗತನಯಾ ದೇವಿ ಸರ್ವಭೂತೇಷು ಮಾ ಖ್ಯಾತಾಯಿನಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. ಇನ್ನೊಮ್ಮೆ ಹೇಳ್ತೀನಿ, ಬೇಕಿದ್ರೆ ಬರ್ಕೊಳ್ಳಿ, ನಿಧಾನವಾಗಿ ಹೇಳ್ತೀನಿ. ಓಂ ಖ್ಯಾತಾಯಿನಿ ದೇವಿಯೇ ನಮಃ. ಓಂ ಖ್ಯಾತಾಯಿನಿ ದೇವಿಯೇ ನಮಃ. ಚಂದ್ರ ಆಸೋಗ್ನಲಂಕಾರ ಶರ್ದುಲಾವರವಾಹನ ಖ್ಯಾತಾಯಿನಿ ದೇವಿ. ಚಂದ್ರ ಆಸೋಗ್ನಲಂಕಾರ ಶರ್ದುಲಾವರವಾಹನ ಖ್ಯಾತಾಯಿನಿ ದೇವಿ ಗತನಿಯಾ ದೇವಿ ಸರ್ವಭೂತೇಷು ಮಾ ಖ್ಯಾತಾಯಿನಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ ಅಂತ ಹೇಳಿಬಿಟ್ಟು ಈ ಮಂತ್ರವನ್ನು ಹೇಳಿಬಿಟ್ಟು ನಿಮ್ಮ ಪೂಜೆಯನ್ನು ಸಮಾಪ್ತಿ ಮಾಡಬೇಕಾಗತ್ತೆ. ನೀವು ಕೇಳ್ಕೊಂಡಿರೋಂತಹ ವರಗಳೆಲ್ಲನೂ ಕೊಡುವ ಅಂಥ ದೇವಿ ಅಂತ ಹೇಳಿದ್ರೆ ಖ್ಯಾತಾಯಿನಿ ದೇವಿ. ನವರಾತ್ರಿಯ 6ನೇ ದೇವಿ. ಶಸ್ತ್ರಾಸ್ತ್ರಗಳನ್ನು ಹಿಡಿದು ಒಂದು ರಾಕ್ಷಸರ ಸಂಹಾರಕ್ಕೆಂದು ಬಂದಿರತಕ್ಕಂತಹ ದೇವಿಯನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿ ಒಂದು ಒಳ್ಳೆಯ ಭಕ್ತಿ ಮಾರ್ಗದಿಂದ ನಾವು ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ತಾಯಿ ನಮಗೆ ನಾವು ಬೇಡ್ಕೊಂಡಿದ್ದೆಲ್ಲನೂ ಕೂಡ ವರವನ್ನು ಕೊಡ್ತಾಳೆ ಅನ್ನೋ ಪ್ರತೀತಿ ಕೂಡ ಇದೆ. ಹಾಗಾಗಿ ಖ್ಯಾತಾಯಿನಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆ ಮಾಡ್ಕೋಬೇಕು. ಹಾಗೆಯೇ ಮದುವೆ ಆಗುವಂತಹ ಕಂಕಣ ಬಲ ಕೂಡಿ ಬರಲಿ ಅಂತ ಹೇಳಿ ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಕೂಡ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ತಾಯಿ ಖ್ಯಾತಾಯಿನಿ ದೇವಿ ಕೂಡ ವರವನ್ನು ಕೊಡ್ತಾಳೆ. ಹಾಗೆ ಮದುವೆ ಆಗಿರೋಂಥ ಹೆಣ್ಮಕ್ಳು ತನ್ನ ಗಂಡನ ಶ್ರೇಯಸ್ಸಿಗಾಗಿ ತನ್ನ ಗಂಡನ ಆರೋಗ್ಯಕ್ಕಾಗಿ ಬೇಡ್ಕೊಂಡಿದ್ದೇ ಆಗಿದ್ದಲ್ಲಿ ಆ ತಾಯಿ ದೇವಿಯ ಆಶೀರ್ವಾದ ಖಂಡಿತ ಅವ್ರ ಮೇಲೆ ಇರುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾಳೆ 7ನೇ ದಿವಸದ ಪೂಜೆಯನ್ನು ನಾನು ಖಂಡಿತ ನಿಮಗೆ ಹೇಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಆ ದುರ್ಗಾ ಮಾತೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.